के बात इंच की नहीं है। वैसे तो उनकी सरकार जो दिल्ली में बैठी है वो भी इंच इंच की भाषा करते हैं कि चाइना को इंच भी नहीं देगी, लेकिन चाइना घुस गया है। चाइना घुस, हम भी घुसेंगे। घुसने के लिए हमें किसी की परमिशन की जरूरत नहीं है, लेकिन हम मानते हैं ये देश एक है, ये मसला बातचीत से सुलझ सकता है। लेकिन कर्नाटक के मुख्यमंत्री जानबूझकर आग लगा रहे हैं, इसलिए कि महाराष्ट्र में एक इतनी कमजोर सरकार बैठी है जो इस विषय पर भूमिका नहीं लेती। जिस विषय पे 100 से भी ज्यादा लोगों ने बलिदान दिया है, उसके ऊपर अगर राज्य के मुख्यमंत्री उप मुख्यमंत्री अपनी भूमिका भी नहीं लेते तो मुंबई जैसे लोग आवाज चढ़ाकर, बड़ा चढ़ाकर बात तो करेंगे ही। हमारा कोई व्यक्तिगत झगड़ा नहीं है सरकार से या राज्य कर्नाटक के लोगों से। ये 70 साल पुराना मसला है, ये मानवता का मसला है। लोगों के ऊपर वहां अन्याय अत्याचार हो रहा है, एट्रोसिटीज हो रहे हैं, उसके खिलाफ हमारी आवाज उठ रही है। ಮಹಾರಾಷ್ಟ್ರದ ವಿರೋಧ ಪಕ್ಷದಲ್ಲಿರುವಂಥ ಶಾಸಕರು ಶಾಸನ ಸಭೆಯಲ್ಲಿ ಮತ್ತು ಹೊರಗಡೆ ಬಹಳ ಹದ್ದು ಮೀರಿ ಅಸಂಬದ್ಧವಾದಂಥ ಹೇಳಿಕೆಯನ್ನು ಕೊಡೋದು ನೋಡಿದರೆ ಅವರು ಮಾನಸಿಕ ಸಮತೋಲನವನ್ನು ಕಳ್ಕೊಂಡಿದ್ದಾರೆ. ಇದೇನು ತೋರಿಸ್ತದೆ ಅಂದರೆ ಇದೇ ವಿಚಾರದ ಮೇಲೆ ಅವರು ರಾಜಕಾರಣ ಮಾಡೋದಕ್ಕೆ ಹೊರಟಿದ್ದಾರೆ. ಆದರೆ ಸಾಧ್ಯ ಆಗೋದಿಲ್ಲ. ಹಿಂದೂ ಕೂಡ ಇದೇ NCP ನಾಯಕರು ಇದನ್ನು ರಾಜಕೀಯ ಬಂಡವಾಳ ಮಾಡ್ಕೊಳ್ಳೋಕೆ ಹೋಗಿ ವಿಫಲರಾಗಿದ್ದಾರೆ. ಈಗಲೂ ಕೂಡ ವಿಫಲರಾಗ್ತಾರೆ. ಎರಡೂ ಕಡೆ ರಾಜ್ಯದ ಜನ ಶಾಂತಿ ಸಾಮರಸ್ಯದಿಂದ ಯಥಾರ್ಥವಾಗಿ ಬಸ್ಗಳು ಓಡಾಟ, ವ್ಯಾಪಾರ ವ್ಯವಹಾರ ಆರಾಮಾಗಿ ನಡೆದಂಥ ಸಂದರ್ಭದಲ್ಲಿ ನಿನ್ನೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಗಡಿಗೆ ಬರೋ ಪ್ರಯತ್ನ ಮಾಡಿದರು. ಆದರೆ ಯಾವುದೂ ಜನ ಬೆಂಬಲ ಸಿಗಲಿಲ್ಲ. ಆದರೆ ರಾಜಕೀಯ ಪಕ್ಷದ ಧ್ವಜಗಳನ್ನು ಹಿಡ್ಕೊಂಡು ಬಂದದ್ದು ನೋಡಿದರೆ ಅದು ವಿರೋಧ ಪಕ್ಷದವರು, ಅವರ ಕಾರ್ಯಕರ್ತರು ಮತ್ತು ಅವರ ಪದಾಧಿಕಾರಿಗಳು ಮಾತ್ರ ಬಂದಿದ್ದರು. ಅಂದರೆ ರಾಜಕೀಯ ಪ್ರೇರಿತ ಅಂತ ಭಾಳ ಸ್ಪಷ್ಟ ಆಗ್ತದೆ. ನಾನು ಇಲ್ಲಿ ಕಾಂಗ್ರೆಸ್ ಲೀಡರ್ಗೆ ಹೇಳೋಕ್ಕೆ ಇಚ್ಛಪಡ್ತೀನಿ, ದಯವಿಟ್ಟು ನಿಮ್ಮ ಕೌಂಟರ್ ಪಾರ್ಟ್ಸ್ಗೆ ಮಾತಾಡಿ. ನಾವು ಕೂಡ ನಮ್ಮ ಕಾಂಗ್ರೆಸ್ ಪಾರ್ಟಿಗಾಗಲೇ ಮಾತಾಡಿದ್ದೇವೆ. ಇದು ಬೀದಿಯಲ್ಲಿ ಇತ್ಯರ್ಥ ಆಗುವಂಥ ವಿಚಾರ ಅಲ್ಲ. ಇದು ನಮ್ಮ ಗೃಹ ಸಚಿವರು ಕೂಡ ಹೇಳಿದ್ದಾರೆ. ಮಹಾರಾಷ್ಟ್ರದವರೇ ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿರುವಂಥದ್ದು. ಹೀಗಾಗಿ ಅವ್ರಿಗೆ ಗೊತ್ತಾಗಿದೆ ತಮ್ಮ ಕೇಸ್ ಭಾಳ ವೀಕ್ ಇದೆ ಅಂತ ಹೇಳಿ ಈ ಥರದ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿ ಲಾಭ ಪಡೆಯುವಂಥ ಒಂದು ಪ್ರಯತ್ನ ಏನು ಮಾಡ್ತಾಯಿದ್ರೆ ಯಶಸ್ವಿ ಆಗೋದಿಲ್ಲ. ಅಪ್ರಬುದ್ಧತೆಯ ಪ್ರದರ್ಶನ ಇದು. ಮಹಾರಾಷ್ಟ್ರ ವಿರೋಧ ಪಕ್ಷದ ಅಪ್ರಬುದ್ಧತೆಯ ಪ್ರದರ್ಶನ. ಮತ್ತು ಅವ್ರ ಹೇಳಿಕೆ ಚೈನಾ ಥರ ಆಕ್ರಮಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಈ ಕಡೆ ಭಾರತ ದೇಶ ಇದೆ ಅಂತ. ಯಾವ ರೀತಿ ಚೈನಾ ಆಕ್ರಮಣವನ್ನು ಹಿಮ್ಮೆಟ್ಟಿಸಿದ್ದಾರೆ ನಮ್ಮ ಸೈನಿಕರು, ಹಾಗೆ ನಾವೆಲ್ಲ ಕನ್ನಡಿಗರು ಏನು ಆಕ್ರಮಣ ಮಾಡೋದಕ್ಕೆ ಇನ್ನೊಂದು ದೇಶ ಅಲ್ಲ, ನಾವೆಲ್ಲ ಒಂದೇ ದೇಶದಲ್ಲಿರೋ. ಆದರೂ ಕೂಡ ಭಾಷೆಯನ್ನು ಬಳಸಿದ್ದಕ್ಕಾಗಿ ನಾವು ಉತ್ತರ ಕೊಡೋದು ಅನಿವಾರ್ಯ ಇದೆ. ಈ ಕಡೆ ಭಾರತ ದೇಶದ ಸೈನಿಕರು ಹೆಂಗೆ ಅದು ಹಿಮ್ಮೆಟ್ಟಿದ್ರು, ಹಂಗೆ ಹಿಮ್ಮೆಟ್ಟೋ ಶಕ್ತಿ ಕನ್ನಡಿಗರಿಗೆ ಇದೆ. ಒಂದೇ ನಿಮಿಷ, ಇದು ಇನ್ನೂ ಪೂರ್ತಿ ಆಗಿಲ್ಲ. ಆಮೇಲೆ ನನಗೆ ಗೊತ್ತಿಲ್ಲ, ನೀವು ಕನ್ಫರ್ಮ್ ಮಾಡಬೇಕು. ಬೆಳಗ್ಗೆ ವಿರೋಧ ಪಕ್ಷದ ನಾಯಕರು ಇದ್ರ ಮೇಲೆ ಏನೋ ಕಮೆಂಟ್ ಮಾಡಿದ್ರು ಅನಿಸುತ್ತಲ್ಲ. ಹಾಂ, ಸರ್ಕಾರ ಇಲ್ಲ, ಖಂಡಿತವಾಗೂ ಇದನ್ನು ನಾನು ಕೇಂದ್ರದ ಗೃಹ ಸಚಿವರ ಗಮನಕ್ಕೆ ತರ್ತೀನಿ. ಅವತ್ತು ನಾವೆಲ್ಲ ಎರಡೂ ಕಡೆ ಶಾಂತಿಯನ್ನು ಕಾಪಾಡೋಕ್ಕೆ ಪ್ರಯತ್ನಗಳನ್ನು ಮಾಡ್ತೀವಿ ಅಂತ ಆ ರೀತಿ ಕರ್ನಾಟಕ ಮಾಡಿದೆ. ಇಲ್ಲಿ ಯಾವುದೂ ಒಂದು ಅಹಿತಕರ ಘಟನೆ ಇವತ್ತು ನಡೆದಂಗೆ ನಾವು ನೋಡ್ಕೊಂಡಿದ್ದೇವೆ. ಅವರು ಬರೋದನ್ನು ಕೂಡ ತಡೆದಿದ್ದೇವೆ. ಮೇಳ ತಡೆದರೂ ಕೂಡ ಇಲ್ಲಿ ಶಾಂತಿ ಭಂಗ ಆಗೋದಕ್ಕೆ ಯಾವುದಕ್ಕೂ ಅವಕಾಶ ಕೊಟ್ಟಿಲ್ಲ. ಜನಸಾಮಾನ್ಯರ ಸಾಮಾನ್ಯ ಸ್ಥಿತಿಯಲ್ಲಿ ಇವತ್ತು ನಾವೆಲ್ಲ ಓಡಾಡ್ತೇವೆ. ನಾವು ಕೂಡ ಪತ್ರಕರ್ತರು ನೋಡ್ತಾ ಇದ್ದೇವೆ. ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಆಗುವಂಥದ್ದು ಬಹಳ ಮುಖ್ಯ. ಯಾವುದೇ ಕಾರಣಕ್ಕೂ ಇಂಥ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ನಮ್ಮ ಸರ್ಕಾರ ಆಗಲಿ ನಮ್ಮ ರಾಜ್ಯ ಆಗಲಿ ಮಾಡೋಕ್ಕೆ ನಾವು ಅವಕಾಶ ಕೊಡೋದಿಲ್ಲ.
ನಾಳೆ ವಿಧಾನಸಭೆಯಲ್ಲಿ ಅದಕ್ಕೆ ಸುದೀರ್ಘವಾದ ಉತ್ತರವನ್ನು ಕೂಡ ಕೊಡ್ತೇನೆ ಮತ್ತು ಒಂದು ರೆಸಲ್ಯೂಷನ್ ಕೂಡ ನಾವು ಮಾಡ್ತಾ ಇದ್ದೀವಿ. ಸರ್, ಒಂದು ಹೆಜ್ಜೆ ಮುಂದೆ ಹೋಗಿ ಅವರು ಇನ್ನೊಂದು ಮಾತು ಹೇಳ್ತಾರೆ, ನೀರು ಸಹ ಬಿಡಲ್ಲ ನಾವಿಲ್ಲಿಗೆ, ಅಣೆಕಟ್ಟು ಕೂಡ ಎತ್ತರಿಸ್ತೀವಿ ಅಂತ ಒಂದು ಸಭೆ ಚರ್ಚೆ ಮಾಡಿದ್ರು. ಅಲ್ಲಿ ಒಬ್ಬ ಸದಸ್ಯರು ಹೇಳಿದ್ದಾರೆ, ನಾವೆಲ್ಲ ಒಂದು ಫೆಡರಲ್ ಸ್ಟ್ರಕ್ಚರಲ್ಲಿದ್ದೀವಿ, ಎಲ್ಲ ನದಿಗಳು ಅಂತಾರಾಜ್ಯ ನದಿಗಳು ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಆ್ಯಕ್ಟ್ ಅಡಿಯಲ್ಲಿನೇ ಕೆಲಸ ಮಾಡಬೇಕಾಗುತ್ತೆ. ಅವ್ರು ಹಿಂದೆ ನೀರಾವರಿ ಸಚಿವರಿದ್ದವರು ನನ್ನ ಬಳಿ 2-3 ಸತಿ ಬಂದಿದ್ದಾರೆ, ಅವ್ರು ಕೂಡ ಗೊತ್ತಿದೆ, ರಾಜಕೀಯ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಯಾವ ನೀರನ್ನು ನಿಲ್ಸೋಕ್ಕೆ ಸಾಧ್ಯ ಇಲ್ಲ. ಈಗ ನಮ್ಮಿಂದ ಆಂಧ್ರಕ್ಕೆ ಹೋಗುತ್ತೆ, ನಿಲ್ಸೋಕ್ಕೆ ಸಾಧ್ಯ. ಮತ್ತು ಅತಿ ಹೆಚ್ಚು ಮಳೆ ಬಂದಾಗ ಏನು ಇಟ್ಕೊಂಡು ಇದು ಮಾಡ್ತಾರೆ, ಆದ್ದರಿಂದ ಯಾವುದೂ ಆಗೋದಿಲ್ಲ.